ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಮನೆಗನಾಳ ಗ್ರಾಮದಲ್ಲಿ 2021-22ನೇ ಸಾಲಿನ ಪ್ರಧಾನಮಂತ್ರಿ ಆದರ್ಶ ಗ್ರಾಮ ಯೋಜನೆ ಅಡಿಯಲ್ಲಿ ಕೈಗೊಂಡಿರುವ ಕಾಮಗಾರಿಗಳು ಅತ್ಯಂತ ಕಳಪೆ ಗುಣಮಟ್ಟದಲ್ಲಿ ನಡೆದಿದೆ ಅಂತ ಆರೋಪಿಸಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಸ್ ನಿಜಲಿಂಗಪ್ಪ ಪೂಜಾರಿ ರಸ್ತೆ ಮೇಲೆ ಹರಿದ ಚರಂಡಿ ನೀರಲ್ಲಿ ಕುಳಿತು ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ಮಾಡಿದ್ದಾರೆ. ಪಿಎಂ ಆದರ್ಶ ಗ್ರಾಮ ಯೋಜನೆ ಅಡಿ ನಿರ್ಮಿಸಿದ ಸಿಸಿ ರಸ್ತೆ ಅವೈಜ್ಞಾನಿಕವಾಗಿದ್ದು ಕಾಮಗಾರಿ ಆಗ್ತಾ ಇದ್ದಂತೆಯೇ ಚರಂಡಿ ನೀರು ರಸ್ತೆ ಮೇಲೆ ಬಂದು ನಿಲ್ತಾಯಿತು. ಬಿಲ್ ತಡೆ ಹಿಡಿಯುವಂತೆ ಸಲ್ಲಿಸಿದ ದೂರಿಗೆ ಪ್ರತಿಯಾಗಿ ಸ್ಥಳಕ್ಕೆ ಬಂದ ಡಬಲ್-ಇ ಅವರ ಎದುರಿಗೆ ರಸ್ತೆ ಮೇಲೆ ಹರಿದು ಬಂತು ನಿಂತ ನೀರಿನಲ್ಲಿಯೇ ಕುಳಿತು ಪ್ರತಿಭಟನೆ ಮಾಡಿದ ಅವರು, ಕಾಮಗಾರಿ ಕಳಪೆಯಾಗಿದ್ದರಿಂದ ರಸ್ತೆ ಮೇಲೆ ಚರಂಡಿ ನೀರು ನಿಂತ ರಸ್ತೆ ಉಳಿಯುವುದಾದರೂ ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಕರ್ನಾಟಕ ಗ್ರಾಮೀಣ ಮೂಲಭೂತ ಸೌಕರ್ಯ ಅಭಿವೃದ್ಧಿ ನಿಗಮ ನಿಯಮಿತ ಜಿಲ್ಲಾ ಕಚೇರಿಯಿಂದ ಕಾಮಗಾರಿ ಪೂರ್ಣಗೊಳಿಸಲಾಗಿದೆ. ರಸ್ತೆ ಹದಗೆಟ್ಟಿರುವುದರಿಂದ ಸಾರ್ವಜನಿಕರಲ್ಲಿ ಆಕ್ರೋಶ ಹೆಚ್ಚಾಗ್ತಾ ಇರುವ ಹಿನ್ನೆಲೆ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆಯಾಗುವ ಸಾಧ್ಯತೆ ಇದೆ. ಇದೆಲ್ಲವೂ ಆಗುವ ಮೊದಲೇ ಕಾಮಗಾರಿಯ ಬಿಲ್ ತಡೆ ಹಿಡಿಯಬೇಕು ಮತ್ತು ಸರಿಯಾದ ಕಾಮಗಾರಿಯನ್ನ ಸಂಬಂಧಪಟ್ಟವರಿಂದಲೇ ಮಾಡಿಸಬೇಕು ಅಂತ ಒತ್ತಾಯಿಸಿದರು. ಈ ವಿಷಯವನ್ನ ಅತ್ಯಂತ ತುರ್ತು ವಿಷಯ ಅಂತ ಪರಿಗಣಿಸಿ ಈ ಕೂಡಲೇ ಸ್ಥಳಕ್ಕೆ ಭೇಟಿ ಕೊಟ್ಟು ಸ್ವತಃ ಪರಿಶೀಲನೆ ಮಾಡಿ ಸಂಬಂಧಿಸಿದವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೆ ಸ್ಥಳದಿಂದಲೇ ಮನವಿ ಪತ್ರ ರವಾನಿಸಿ ಒತ್ತಾಯಿಸಿದರು. ನೀವು ಇದು ಉಪ್ಪು ಮಾಡಿದ್ರೆ ಹೋಗ್ತಿತ್ತಲ್ಲ ಟೌನಿಗೆ ನೀವ್ ಯಾರು ಮತ್ತೆ ಪ್ಲೇಸಿಗೆ ಬಂದು ಮಾಡ್ಬೇಕಾಯ್ತಲ್ಲ. ಇದು ವೈಜ್ಞಾನಿಕ ಅಲ್ಲ, ಅವೈಜ್ಞಾನಿಕ ಕಾಮಗಾರಿ ಇದು. ಮಾಡಿ ಎಷ್ಟು ದಿನ ಐತ್ರಿ? ಮಾಡಿ ಎಷ್ಟು ದಿನ ಆಯ್ತು? 3 ತಿಂಗಳು ಆಯ್ತಾ? 3-4 ತಿಂಗಳು. ಅದು ನೀವ್ ಹೇಳಿ ಸರ್, ಡಬಲ್ ಸರ್, ನೀರ್ ಎಲ್ಕೆ ನಿಂದಿರ್ಬೇಕು ಇಲ್ಲಿ, ನೀರ್ ಎಲ್ಕೆ ನಿಂದಿರ್ಬೇಕು ಈ ಜಾಗದಾಗ. ಅಲ್ಲ ಇದು ಸಿಸಿ ರೋಡ್ ಮಾಡ್ರಲ್ಲ, ಇರು ಇಲ್ಲಿ ಎದಕ್ಕೆ ನೀರ್ ನಿಂದಿರ್ಬೇಕು ನೀವು? ಎಂತ ಸಿಸಿ ರೋಡ್ ಮಾಡ್ರಿ? 24ನೇ ಸಾಲಿನಲ್ಲಿ 21-22ನೇ ಸಾಲಿನಲ್ಲಿ ಒಂದು 21 ಗ್ರಾಮಗಳು ಸೆಲೆಕ್ಟ್ ಆಗಿವೆ ಯಾದಗಿರಿ ಜಿಲ್ಲೆಯಲ್ಲಿ. ಆದರ್ಶ ಗ್ರಾಮದ ಅಡಿಯಲ್ಲಿ ಪ್ರತಿಯೊಂದು ಗ್ರಾಮಕ್ಕೆ 20 ಲಕ್ಷ ರೂಪಾಯಿ ವಿಶೇಷ ಅನುದಾನವಿಟ್ಟು ಒಂದಿಷ್ಟು ಸಿಸಿ ರೋಡ್, ಚರಂಡು, ಮೂಲಭೂತ ಸೌಕರ್ಯಗಳು ಒದಗಿಸುವ ಅನ್ನೋ ಉದ್ದೇಶದಿಂದ ಕೇಂದ್ರ ಸರ್ಕಾರ ಉನ್ನತ ಯೋಜನೆ ಮಾಡಿಕೊಟ್ಟದ. ಆದ್ರೆ ಇಲ್ಲಿ KIDL ಸಂಸ್ಥೆ, ಕರ್ನಾಟಕ ಗ್ರಾಮೀಣ ಮೂಲಭೂತ ಸೌಕರ್ಯ ನಿಗಮ ಇವತ್ತೇನ್ ಮಾಡ್ಯದಂದ್ರೆ ಕಳಪೆ ಕಾಮಗಾರಿ ಮಾಡಿ ಅವೈಜ್ಞಾನಿಕ ಕೆಲಸ ಮಾಡಿ ಈ ರೀತಿ ಸಿಸಿ ರೋಡ್ ಹಾಕಿ 3-4 ತಿಂಗಳಾಗಿಲ್ಲ, ಇಂತ ಚರಂಡಿ ನೀರ್ ನಿಂತದ. ಹಾಗಾಗಿ ನಾವು ಹಲವು ಸರಿ ಲೆಟರ್ಗಳು ಕೊಟ್ರು ಬೇಜವಾಬ್ದಾರಿಯಿಂದ ನಾವು ಬಿಲ್ ಯಾವ ರೀತಿ ಮಾಡ್ಕೋಬೇಕು ಮಾಡ್ಕೊಂತೀವಿ, ನೀವು ಯಾವ ರೀತಿ ನೀವು ಎಲ್ಲಿಗೆ ಹೋದ್ರು ನಮ್ಮ ಬಿಲ್ಲು ತಡೆ ಇಡ್ಲಿಕ್ಕೆ ಯಾವುದೇ ರೀತಿಯಾಗಿ ಸಾಧ್ಯ ಇಲ್ಲ ಅಂತೇಳಿ ಉಡೇದ್ ಸರ್ ಅಂತೇಳಿ, ಶಿವರಾಜ್ ಉಡೇದ್ ಅಂತೇಳಿ ನಮ್ಮ KRS ಪಕ್ಷದ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಚಂದಪಾಸ್ ಅವರು ಬಹಳಷ್ಟು ಸಲ ಇಲ್ಲಿ ವಕೀಲ್ ಸಾಬ್ರವರು ಈ ರೀತಿ ಅವೈಜ್ಞಾನಿಕ ಕಾಮಗಾರಿ ಮಾಡ್ರಿ ಅಂತೇಳಿ ಈಗ 3-4 ತಿಂಗಳಿಂದ ಧ್ವನಿ ಎತ್ತಾರ. ಈ ಧ್ವನಿಗೆ ಇವತ್ತು ಹೊಸ ಡಬಲ್-ಇ ಸರ್ ಅವರು ಬಂದಾರ, ವಿಸಿಟ್ ಅಂತೇಳಿ ಕರೆಸಿವಿ. ಅವ್ರ ಸಮ್ಮುಖದಲ್ಲಿ ಇದು ನೋಡ್ಲಿ, ಈ ಸಿಸಿ ರೋಡ್ ಮೇಲೆ ನೀರ್ ನಿಂತವ್ಮೇಲೆ ಎಷ್ಟು ದಿನ ಬಾಳಿಕೆ ಬರ್ತದೆ? ಇದು ನೀಟಾಗಿ ವೈಜ್ಞಾನಿಕ ಮಾಡಿದ್ರೆ ಕೆಲಸ ಇವತ್ತು ನೀರ್ ನಿಂದಿರ್ತಿರ್ಲಿಲ್ಲ. ಇನ್ನೊಂದು ಈ ಮನೆಗೆ ಯಾರಿಲ್ಲ ಅಂತ ನೀರು ಇದ್ ಮಾಡಿ ಹೋಗ್ಯಾರ ಅವ್ರು. ಈ ಮನೆ ಇದ್ರೆ ಸೀದಾ ಹೋಗ್ತಿದ್ರು ಮಾಡ್ತಿದ್ರು. ಇಲ್ಲಿ ಒಂದು ಮನೆದವ್ರು ಯಾರಿಲ್ಲ ಅನ್ನೋ ಉದ್ದೇಶದಿಂದ ಆಯ್ತು ಬೇಕಾಬಿಟ್ಟು ಸ್ಥಳ ಭೇಟಿ ಕೊಟ್ಟಿಲ್ಲ, ಏನಿಲ್ಲ, ಸರಿ ಆಯ್ತು ಬೋಕಸ್ ಬಿಲ್ ಎತ್ತದು. ಈ ರೀತಿ ಭ್ರಷ್ಟ ಅಧಿಕಾರಿಗಳು ಯಾದಗಿರಿ ಜಿಲ್ಲೆಯಲ್ಲಿ ಹೆಚ್ಚಾಗ್ಯಾರ. ಇವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಆಗ್ಬೇಕನ್ನೋದು KRS ಪಕ್ಷದ ಆಗ್ರಹ. ಇವತ್ತು ಡಬಲ್-ಇ ಸರ್ ಅವ್ರು ಬಂದಾರ, ಈ ಕಾಮಗಾರಿ ಬಗ್ಗೆ ಏನ್ ಹೇಳ್ತಾರ ಅವರಲ್ಲಿ ವಿಚಾರ ತಿಳ್ಕರಿ ಸರ್. ಧನಂಜಯ್ ಸರ್ ಅಂತೇಳಿ ಡಬಲ್-ಇ ಅವರವರ ಮತ್ತು ಅಸಿಸ್ಟೆಂಟ್ ಜೈ ಶಿವರಾಜ್ ಉಡೇದು ಮತ್ತು ಹೊನ್ನಪ್ಪ ಜೈ ಅಂತೇಳಿ ಇಲ್ಲಿ ಕೆಲಸ ಮಾಡಿದವರು. ಇವ್ರು 3 ಹೊಣೆಗಾರ ಆಗ್ತಾರೆ. ಇವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಆಗ್ಬೇಕನ್ನೋದು ನಮ್ಮ ಆಗ್ರಹ. ನ್ಯಾಯ ಸಿಗುವವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ. ಪ್ರತಿಯೊಂದಲ್ಲಿ ಒಂದು ಅಕ್ಷರಾವಿಷ್ಕಾರ ಯೋಜನೆ ಅಡಿಯಲ್ಲಿ ಹಿಂಗೆ ಮತ್ತು ಆದರ್ಶ ಗ್ರಾಮನ ಹಿಂಗೆ ಒಂದು ಏನಾದ್ರೂ ಕಲ್ಯಾಣ ಕರ್ನಾಟಕ ವಿಶೇಷ ಅನುದಾನ ಬಂದದ. ಇವತ್ತು ಸರ್ಕಾರ ಸಂಸ್ಥೆ ಆಗಿ ಈ ಮಟ್ಟಕ್ಕೆ ಲೂಟ್ ಹೊಡೆಯಕತ್ತಾರಂದ್ಮೇಲೆ ಎಲ್ಲಿಂದ ಗ್ರಾಮಗಳ ಅಭಿವೃದ್ಧಿ ಆಗಲು ಸಾಧ್ಯ? ಇವತ್ತು ಹೊನ್ನಪ್ಪ ಜೈ ಅವರು ಹೇಳ್ತಾರ ಇವೆಲ್ಲ ಡೊಂಬರಾಟ ಬೇಡ ಅಂತಾರ. ಡೊಂಬರಾಟ ನಾವು ಮಾಡ್ಲಕ್ ಬಂದಿಲ್ಲ, ನೀವು ಮಾಡ್ರಿ. ಇಲ್ಲಿ ನೆಟ್ಟಗ ಕೆಲಸ ಮಾಡಿದ್ರೆ ನಾವ್ ಯಾಕೆ ಇಲ್ಲಿ ಸಮಸ್ಯೆ ಉದ್ಭವ ಆಗ್ತಿತ್ತು? ನೀರಲ್ಲಿ ನಿಂದಿರ್ತಿತ್ತು, ಈ ನೀರಿನಲ್ಲಿ ನಾವೆಲ್ಲಕ್ಕೆ ಕುಂದಿರ್ತಿದ್ವಿ. ಇಂಥ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಉನ್ನತ ತನಿಖೆ ಆಗ್ಬೇಕು, ಕಾನೂನು ಕ್ರಮ ಆಗ್ಬೇಕು.
ಬಿಲ್ ತಡೆ ಹಿಡಿಬೇಕು. ಇಲ್ಲಿ ಭಾಗಿಯಾದಂತ ಎಲ್ಲ ಅಧಿಕಾರಿ ಮೇಲೆ ಸೂಕ್ತ ಕ್ರಮಕ್ಕಾಗಿ ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಆಗ್ರಹ ಪಡಿಸುತ್ತೆ. ಈ ಸಂದರ್ಭದಲ್ಲಿ ಸ್ಥಳದಲ್ಲಿ KRIDL EE ನ್ಯಾಯವಾದಿ ಮಲ್ಲಿಕಾರ್ಜುನ ಮನೆಗನಾಳ, KRS ಪಕ್ಷದ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಚಾಂದ್ ಪಾಷಾ ಸೇರಿ ಗ್ರಾಮಸ್ಥರು ಉಪಸ್ಥಿತರಿದ್ದರು. ನಿಜಾಮುದ್ದೀನ್, ಯಾದಗಿರಿ, AG ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.